ಬಂಡವಾಳಶಾಹಿಗಳಿಗೆಲ್ಲ ಸಪೋರ್ಟ್ ಹೊರತು ರೈತರಿಗೆ ಮತ್ತು ಸಾಮಾನ್ಯ ಬಡವರಿಗೆ ಏನ್ ಮಾಡಿದ್ದಾರೆ? ನಮಗೆ ಅನುಕೂಲ ಬೇಡ, ಹೆಂಗಸರುಗಳಿಗೆ ಅನುಕೂಲ ಬೇಡ. ಈಗ ಜಾತಿವಾದಿ ಪಕ್ಷ ಜೊತೆ ಯಾವ ಸೇರ್ಕೊಂಡ್ರೆ ಅವತ್ತೇ ಸತ್ತೋದ್ರು ಜೆಡಿಎಸ್. ಸರ್ಕಾರ 10 ವರ್ಷದಿಂದ ಬಂದ ಮೇಲೆ ಯಾರು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಅವನು ದೇವೇಗೌಡರ ಬರಲಿ ರೇವಣ್ಣವರ ಬರಲಿ ಯಾರು ಬರಲಿ ಕಾಂಗ್ರೆಸ್ ನಾವು ಬಿಜೆಪಿ ಅವರ ಹತ್ರ ಯಾವ ಒಂದು ಇಂಥ ಒಂದು 4 ಜನಕ್ಕೆ ಆಗ್ತಕ್ಕಂಥ ಸಹಾಯ ಆಗ್ತಕ್ಕಂಥ ಒಂದು ಯಾವ ಕಾರ್ಯಕ್ರಮ ಇದೆ ಹೇಳಿ? ಒಂದು ಕುಟುಂಬದಲ್ಲಿ ಅಧಿಕಾರ ಯಾವತ್ತೂ ಸಹಿತ ಉಳಿಬಾರ್ದು. ನಾವು ದುಡಿಬೇಕು, ನಾವು ತಿನ್ಬೇಕು ಅಷ್ಟೇ ನಾವು ತಿಳ್ಕೊಂಡಿರೋದು. ಯಾರು ಗೆಲ್ಲಿ ಯಾರು ಗೆಲ್ಲಿ ಅವರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ. ಹಂಗಾಗಿ ಎಲೆಕ್ಷನ್ ಕಂತ ಫ್ರೀ ಬಿಟ್ಬಿಟ್ರೆ ಸಾಕಾ? ಆಧಾರ್ ಕಾರ್ಡ್ ಇಟ್ಬಿಟ್ರೆ ಇನ್ನೇನು ಖರ್ಚು ದುಡ್ಡು ಬೇಡ. ಅವ್ನು ಕಾಪಿಗಾರು 10 ರೂಪಾಯಿ ಬೇಡವಾ ನಮಗೆ? ಏನ್ ಮಾಡ್ತಾರೆ ಅದ್ರ ಮೇಲೆ ದೇಶಕ್ಕೆ ಯಾರು ಒಳ್ಳೆ ಮಾಡ್ತಾರೆ ಅವ್ರು ನಮ್ಗೆ ಯಾರು ಮಕ್ಕಳಿಗೆ ಅನುಕೂಲ ಮಾಡ್ತಾರೆ, ನಮಗೆ ಬಸ್ ಫ್ರೀ ಬೇಡ. ಮಕ್ಕಳಿಗೆ ಯಾರು ಅನುಕೂಲ ಮಾಡ್ತಾರೆ ಆ ಸರ್ಕಾರ. ನಮಗೆ ಕುಟುಂಬ ರಾಜಕಾರಣ ಬೇಡ, ನಮಗೆ ಅವರಿಂದ ಯಾವುದೇ ಒಂದು ಉತ್ತಮ ಬೆಳವಣಿಗೆ ಕಂಡಿಲ್ಲ ಅಂತ. ಲೋಕಸಭೆಯ ಚುನಾವಣೆಯ ರಂಗು ಇಡೀ ದೇಶದಲ್ಲೇ ಹರಡಿದೆ. ಅದರಲ್ಲೂ ಹಾಸನ ಕ್ಷೇತ್ರದಲ್ಲಂತೂ ಜಿದ್ದಿ ರಾಜಕಾರಣ ಆಗ್ತಾ ಇದೆ. ಅದರಲ್ಲೂ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದಿದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಶ್ರೇಯಸ್ ಪಟೇಲ್ ಬಂದಿದ್ದಾರೆ. ಆದ್ರೆ ಮತದಾರರ ಮನದಲ್ಲಿ ಯಾರಿದ್ದಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಅಮ್ಮ, ಲೋಕಸಭೆ ಎಲೆಕ್ಷನ್ ಆಗ್ತಾ ಇದ್ದ, ಬಿಜೆಪಿ ಮತ್ತೆ ಜೆಡಿಎಸ್ ಇಂದ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದಿದ್ದಾರೆ, ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಇಳಿದಿದ್ದಾರೆ. ಯಾರು ಗೆಲ್ಬೇಕು? ಯಾರು ಗೆಲ್ಬೇಕು ಅಂತ ನಾವು ಅದ್ರಲ್ಲಿ ಮಾತ್ರ ಹೇಳಕ್ಕಾಗಲ್ಲ. ಅವರೇ ಗೆಲ್ಬೇಕು ಇವರೇ ಗೆಲ್ಬೇಕು ಅನ್ನೋದು ಅದು ನಾವು ಹೇಳಂಗಿಲ್ಲ. ಯಾಕೆ ಗೊತ್ತಾ? ಅವ್ರು ಗೆದ್ರು ನಮ್ಗೆ ಅನುಕೂಲನೇ, ಇವ್ರು ಗೆದ್ರು ಅನುಕೂಲನೇ. ಆದ್ರೆ ಈ ಸರ್ಕಾರ 10 ವರ್ಷದಿಂದ ಬಂದ ಮೇಲೆ ಯಾರಿಗೂ ಬಡವ್ರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಫಸ್ಟ್ ಅವರು ಸಿದ್ದರಾಮಯ್ಯ ದುಡ್ಡು ಅದು ಇದು ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಯಾರಿಗೈತೆ ಯಾರಿಗಿಲ್ಲ ಅಂತ ಹೇಳ್ಬಾ ಆರಿಸ್ಬಿಟ್ಟು ರೇಷನ್ ಕಾರ್ಡ್ ಇಲ್ಲದೆ ರೇಷನ್ ಕಾರ್ಡ್ ಕೊಟ್ಬಿಟ್ಟು ನನ್ನಂತರ ಅನೇಕ ಜನ ಇದ್ದಾರೆ. ರೇಷನ್ ಕಾರ್ಡ್ ಇಲ್ಲದೆ ಇದ್ದರು ಅನೇಕ ಜನ ಇದ್ದಾರೆ. ಎಲ್ರಿಗೂ ರೇಷನ್ ಕಾರ್ಡ್ ಕೊಟ್ಟು ಸಮವಾಗಿ ಅವರು ದುಡ್ಡು ಮಾಡಬೇಕಾಗಿತ್ತು, ಗೊತ್ತಾಯ್ತಾ? ಅವರು ಅದು ಮಾಡಲಿಲ್ಲ. ಇರೋರಿಗೆ ಮಾತ್ರ ಅಂತ ಮಾಡಿದರು. ಇರೋರು ತಿಂತವ್ರು, ಇಲ್ದವ್ರು ಏನು ತಿನ್ನೋಣ? ಈಗ ನೋಡಿ, ನಾನು ಹೂ ಕಟ್ತಾಯಿದ್ದೀನಿ, ಜೀವನ ಮಾಡ್ತಾಯಿದ್ದೀನಿ. ಕರೆಂಟ್ ಬಿಲ್ಲು ಇಲ್ದಂಗೆ ಮಾಡಿದರು, ಇಲ್ದಂಗೆ ಮಾಡ್ತೀವಿ ಅಂತ ಹೇಳಿದರು. ಕರೆಂಟ್ ಬಿಲ್ಲು ನಾನು ತಿಂಗಳಿಗೆ 150-100 ಕಟ್ತಾಯಿದ್ದೀನಿ ಕರೆಂಟ್ ಬಿಲ್. ನೀವು ರೇಷನ್ ಕಾರ್ಡ್ ಅವ್ರು ಕೊಟ್ರೇ ನಿಲ್ಲದಿದ್ದು ಎಲ್ಲಿ? ಮೋದಿಯಿಂದ ನಮಗೇನು ಉಪಯೋಗ ಆಗಿಲ್ಲ, ಏನು ಉಪಯೋಗ ಆಗಿಲ್ಲ. ಮೋದಿಯಿಂದನೂ ಆಗಿಲ್ಲ, ಸಿದ್ದರಾಮಯ್ಯನಿಂದಲೂ ಆಗಿಲ್ಲ, ಯಾರಿಂದ ನಮಗೇನು ಆಗಿಲ್ಲ. ಒಂದು 800 ರೂಪಾಯಿ ದುಡ್ಡೊಂದು ಬರುತ್ತೆ ನೋಡೋ ಸರ್ಕಾರದಿಂದ. ಅದು ಬಿಟ್ಟರು ಸರ್ಕಾರದಿಂದ ನಮಗೇನು ಆಗಿಲ್ಲ. ನಮ್ಮಂಥವ್ರು ಅನೇಕ ಜನ ಇದ್ದಾರೆ, ನನಗೆ ಅಂತ ಅಲ್ಲ, ನನ್ನಂಥವ್ರು ಅನೇಕ ಜನ ಇದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಸಿದ್ದರಾಮಯ್ಯ ದುಡ್ಡು ಕೊಡ್ತಾ ಇರೋದು ಏನು ಗೊತ್ತಾ? ಬಸ್ಸಲ್ಲೂ ಹೋಗಿಲ್ಲ ನಾನು. ಏನಕ್ಕೆ ದುಡ್ಡು ಬೇಕಲ್ಲ ಬಸ್ಸಲ್ಲಿ? ಬರೀ ಬಸ್ ಫ್ರೀ ಬಿಟ್ಬಿಟ್ರೆ ಸಾಕಾ? ಆಧಾರ್ ಕಾರ್ಡ್ ಇದ್ಬಿಟ್ರೆ ಇನ್ನೇನು ಖರ್ಚಿಗೆ ದುಡ್ಡು ಬೇಡ. ಒಂದು ಕಾಪಿಗಾರು 10 ರೂಪಾಯಿ ಬೇಡವಾ ನಮಗೆ? ಅದು ದುಡಿಯೋಕ್ಕೂ ನಮಗಿಲ್ಲ, ಆಯ್ತಾ ಇಲ್ಲ. ಅದು ದುಡಿಯೋಕ್ಕೂ ಆಯ್ತಾ ಇಲ್ಲ. ಬಸ್ಸಲ್ಲಿ ಸುಮ್ಮನೆ ಹೋಗ್ಬಿಟ್ಟು ಬಂದ್ಬಿಟ್ರೆ ಆಯ್ತಾ? ಇನ್ನೇನು ಒಂದು ಲೋಟ ಕಾಫಿ ಕುಡಿಯೋಂಗಿಲ್ವಾ? ಇಲ್ಲ ಅಕಸ್ಮಾತ್ ದೂರ ಜರ್ನಿ ಹೋಗ್ತೀವಿ, ಒಂದು ತಿಂಡಿ ತಿನ್ನೋಕಾರು ನಮಗೆ ದುಡ್ಡು ಬೇಡವಾ? ನಮಗೆ ತಿಂಡಿ ತಿನ್ನೋಕಾರುವೆ ಬೇಕಲ್ವಾ? ಸುಮ್ಮನೆ ಪುಕ್ಸಟೆ ಏನಕ್ಕೆ ಹೋಗೋಣ ಬಸ್ಸಲ್ಲಿ? ನಾನು ಎಲ್ಲೂ ಹೋಗಿಲ್ಲ, ಎಲ್ಲೂ ಓಡಾಡಿಲ್ಲ. ಇಲ್ಲ, ನಾನು ಓಡಾಡಿಲ್ಲ. ನಾನು ಬೆಳಗ್ಗೆ ಬಂದರೆ ಮಾರ್ಕೆಟಿಗೆ ಬರ್ತೀನಿ, ಸಂಜೆ ಹೋದರೆ ಮನೆಗೆ ಹೋಗ್ತೀನಿ. ಅಷ್ಟು ಬಿಟ್ಟರೆ ನಾನು ಎಲ್ಲೂ ಸಿದ್ದರಾಮಯ್ಯನ ಬಸ್ಸಲ್ಲಿ ಫ್ರೀ ಬಿಟ್ಟಾರೆ ಅಂತ ನಾನು ಸಿಕ್ಕಾಪಟ್ಟೆ ಓಡಾಡಕ್ಕೆ ಹೋಗಿಲ್ಲ. 800 ಅದು ನಮಗೆ ಬರ್ತಿಲ್ಲ. ಯಾವುದಂತ ಇದೇ ಇಲ್ವಲ್ಲ, ರೇಷನ್ ಕಾರ್ಡೇ ಇಲ್ವಲ್ಲ, ಯಾವ್ದು ತಿನ್ನೋಕ್ಕೂ ಅದೃಷ್ಟನೇ ಇಲ್ವಲ್ಲ ನಮಗೆ. ನಮ್ಮಂಥವ್ರು ತುಂಬ ಜನ ಇದ್ದಾರೆ, ಅವ್ರಿಗೆಲ್ಲ ಅದೃಷ್ಟನೇ ಇಲ್ಲ ತಿನ್ನೋಕ್ಕೆ. ಅದರಿಂದ ನಮಗೆ ಯಾವ ಸರ್ಕಾರ ಬಂದರೆ ನಮ್ಗೆ ಏನವ? ಆ ಸರ್ಕಾರ ಬಂದ್ರೇನು, ಈ ಸರ್ಕಾರ ಬಂದ್ರೇನು? ಬಡವರಾಗೆ ಉಳಿದಿದ್ದೀವಿ ನಾವು. ಬಡವರಾಗೆ ಉಳಿದಿರೋದು. ಶ್ರೀಮಂತರಂತೂ ಆಗೋದು ದೇವರೇ ಆಗಲ್ಲ. ಇಷ್ಟು ಏಜ್ 65 ವರ್ಷ ಏಜು ನನಗೆ. ಇಷ್ಟು ಏಜ್ವರೆಗೂ ಸರ್ಕಾರದ್ದು ನಾನು ಏನು ತಿಂದಿಲ್ಲ. ಈಗ ಲೋಕಸಭೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲೂ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ನಿಲ್ಲಿಸಿದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಶ್ರೇಯಸ್ ಪಟೇಲ್ ಬರ್ತಿದ್ದಾರೆ. ಯಾರು ಗೆಲ್ಬಹುದು ಅನ್ಸುತ್ತೆ? ಶ್ರೇಯಸ್ ಪಟೇಲ್ ಗೆಲ್ಬಹುದು. ಅದ್ರಲ್ಲೂ ಗೆಲ್ತಾರೆ. ಓಕೆ, ಅನುಮಾನವೇ ಇಲ್ಲ. ಜಾಸ್ತಿ ಜಿದ್ದಿ ರಾಜಕಾರಣ ಆಗುತ್ತಾ? ಇಲ್ಲವೇ ಇಲ್ಲ. 50,000 1 ಲಕ್ಷದಲ್ಲಿ ಗೆಲ್ತಾರೆ. ಕಾರಣ ಏನು ಅಂದರೆ ಬರೀ ಮೈತ್ರಿ ಅಷ್ಟೇ ಇದು. ಇಲ್ಲಿ ಯಾವಾಗ JDSನವರು ಗೊತ್ತಾಯ್ತರ BJP ಜೊತೆ ನಾವು ಜಾತ್ಯತೀತರು ಅಂತ ಇದ್ದರು, ಈಗ ಜಾತಿವಾದಿ ಪಕ್ಷದ ಜೊತೆ ಯಾವಾಗ ಸೇರ್ಕೊಂಡ್ರೆ ಅವತ್ತೇ ಸತ್ತೋದ್ರು JDSನವರು. ತಿಳ್ಕೊಂಬಿಡಿ. ದೇವೇಗೌಡರು ಹೇಳ್ತಿಲ್ವೇ,
ಎಲ್ಲ ನಾವು ಜಾತಿ ಅತೀತ ಅಂತ ಏನದೆ. ಕುಮಾರಸ್ವಾಮಿ ಚೆನ್ನಾಗಿ ಹೇಳ್ದ. ಏನು ಹೇಳ್ದ? ಹಾಸನ ಮಂಡ್ಯ ನಾವು ಸ್ವತಂತ್ರ ನಿಂತರೂ ಗೆಲ್ತೀವಿ, ಗೊತ್ತಾಯ್ತಾ? ಇವ್ರ ಸಹಾಯ ಯಾಕೆ ಬೇಕಾಯಿತು ಅಂತ. ಬೇಕಾಗಿಲ್ದ ಮೇಲೆ ಯಾಕೆ ಹೋದ ಇವನು ಅಲ್ಲ? ಕೇಂದ್ರದಲ್ಲಿ ಯಾರು ಬರ್ಬೇಕು ಅನ್ಕೊಂತೀರಾ? ಕೇಂದ್ರದಲ್ಲ, ನಾವೆಲ್ಲ ಕಾಂಗ್ರೆಸ್ಸೇ ಬರಬೇಕು. ಮೋದಿ ಹೋಗಬೇಕು. ಅವನಿಂದ ಏನು ಮಾಡ್ಯವನೆ ಹೇಳಿ? ಯಾವ ಬಡಬಗರಿಗೆ ಯಾವ ಇದೆ? ಎಲ್ಲ ದೊಡ್ಡ ಕ್ಯಾಪಿಟಲಿಸ್ಟ್ಗಳಿಗೆ ಬೇಕಾದಷ್ಟು ಸಹಾಯ ಮಾಡ್ಯಾನೆ. ರಿಲಯನ್ಸು ಅವರು ಇವ್ರಿಗೆಲ್ಲವ ಸರ್ಕಾರದ ಅಕ್ಕಿನ ಕರ್ನಾಟಕ ಸರ್ಕಾರದವರಿಗೆ ಅಕ್ಕಿ ಕೊಡಲಿಲ್ಲ. ಅದೇ ಅಕ್ಕಿ ಇಲ್ಲ ಅಂದ. ಅಕ್ಕಿನ ಏನಾಗಿದೆ ರಿಲಯನ್ಸ್ನವ್ರಿಗೆ ಕೊಟ್ಟು 29 ರೂಪಾಯಿ ಮಾರಿಸ್ತಾವನೆ. ಏನು ಮಾಡಿದಾನೆ? ಯಾಕೆ ಕೊಡಬಾರ್ದಾಗಿತ್ತು ಹೇಳಿ? ಹಾಗಾದ್ರೆ ಹಾಸನ ಕ್ಷೇತ್ರದಲ್ಲೂ ಕಾಂಗ್ರೆಸ್, ಸೆಂಟ್ರಲ್ ಗೌರ್ಮೆಂಟು ಸೆಂಟ್ರಲಲ್ಲಿ ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ಮೋದಿ ಅರ್ಥ ಆಯ್ತರ. ಆದ್ದರಿಂದ ಅದು ಯಾರ ಬರಲಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಗೊತ್ತಾಯ್ತಾ? ಒಟ್ಟಿನಲ್ಲಿ ಮೋದಿ ಸರ್ಕಾರದಿಂದ ಯಾವ ಪ್ರಯೋಜನ ಬಡಬಗ್ಗರಿಗೆ ಆಗಲ್ಲ, ಆಗಿಯೂ ಇಲ್ಲ. ಏನಾಗಿದೆ ಇವಾಗ ನೋಡಿ, ಸ್ವಿಸ್ ಹಣನ 100 ದಿನದೊಳಗೆ ತರಿಸ್ತೀನಿ ಅಂತ ತರಿಸಿದ್ರ ಅಲ್ಲ ಹೇಳಿದ್ದು. 500 ರೂಪಾಯಿನ ಡಿನಾಮಿನೇಷನ್ ಮಾಡಿದರು. ಅದರಿಂದ ಏನಾಯಿತು ಅಲ್ಲ? ಏನಾಯಿತು? ಬಂದದ್ದು ಎಷ್ಟು? 16 ಲಕ್ಷದ ಕೋಟಿ ಇದ್ದು ದುಡ್ಡು ಮಾಡ್ಸೋಕೆ ಎಷ್ಟಾಯಿತು? ಅದಕ್ಕೆ ಡಬಲ್ ಆಗೋಯ್ತು, ಗೊತ್ತಾಯ್ತಾ? ಯಾವ ಬಂಡವಾಳಶಾಹಿಗಳಿಗೆಲ್ಲ ಸಪೋರ್ಟೇ ಹೊರತು ರೈತರಿಗೆ ಮತ್ತು ಸಾಮಾನ್ಯ ಬಡವರ ಬಗ್ಗರಿಗೆ ಏನು ಮಾಡಿದ್ದಾರೆ? ಇವಾಗ ಇಂದಿರಾ ಗಾಂಧಿ ಕಾಲದಿಂದಲೂ ಕಾಂಗ್ರೆಸ್ನಲ್ಲಿ ಏನು ಒಂದು ಕೆಲವು ಇದಾವೋ, ಈ ಗರೀಬಿ ಹಠಾವೋ, ವೃದ್ಧಾಪ್ಯ ವೇತನ, ಆಮೇಲೆ ಕುಂಟ್ರಿ ದುಡ್ಡು, ಆಮೇಲೆ ಅನ್ನಭಾಗ್ಯ ಅಕ್ಕಿ, ಇವೆಲ್ಲ ಯಾರು ತಂದವರು? ಕಾಂಗ್ರೆಸ್ನವ್ರು ತಂದರು. ಇಂದಿರಾ ಗಾಂಧಿ ಕಾಲದಿಂದಲೇ ಬಂದಿರೋದು. BJP ಅವ್ರ ಹತ್ರವ ಯಾವ ಒಂದು ಇಂಥ ಒಂದು 4 ಜನಕ್ಕೆ ಆಗ್ತಕ್ಕಂಥ ಸಹಾಯ ಆಗ್ತಕ್ಕಂಥ ಒಂದು ಯಾವ ಕಾರ್ಯಕ್ರಮ ಇದೆ ಹೇಳಿ? ಬಡಬಗ್ಗರಿಗೆ ಸಹಾಯ ಆಗ್ತಕ್ಕಂಥದ್ದು ಏನಿದೆ? ಈಗ ಕಾಂಗ್ರೆಸ್ನವರು ಅನ್ನಭಾಗ್ಯ ತಂದರು, ಕ್ಯಾಂಟೀನ್ ತಂದರು, ಗೊತ್ತಾಯ್ತು? ಶ್ರೇಯಸ್ ಪಟೇಲ್ ನೋಡಿ ವೋಟ್ ಹಾಕ್ತಿದ್ರಾ ಅಥವಾ ಸಿದ್ದರಾಮಯ್ಯನ ನೋಡಿ ವೋಟ್ ಹಾಕ್ತಿದ್ರಾ? ಸಿದ್ದರಾಮಯ್ಯ, ಶ್ರೇಯಸ್ ಪಟೇಲ್ ಅನ್ನೋದಕ್ಕಿಂತಲೂ ಕಾಂಗ್ರೆಸ್ ಅಂತ ನೋಡಿ ನಾವು ವೋಟ್ ಮಾಡಬೇಕು. ದೇಶಕ್ಕೆ ಒಂದು ಹೇಳ್ತೀನಿ ನೋಡಿ, 60 ವರ್ಷ ಈ BJP ಅವರು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂತ BJP ಅವ್ರು ಕೇಳ್ತಾರೆ ಅಲ್ವೇ? ಆಗ BJP ಅವರು ಈಗ 10-12 ವರ್ಷದಿಂದ ಏನು ಮಾಡ್ಯವ್ರೆ? ಅಲ್ಲಿ ಯಾವ ಸಾಧನೆ ಮಾಡಿದ್ದಾರೆ? ಬಡಬಗ್ಗರಿಗೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಯುವನಿಧಿ ಕೊಡ್ತಾ ಇದ್ದಾರೆ, ಲೈಟನ್ನು ಪುಕ್ಸಟೆ ಕೊಡ್ತಾ ಇದ್ದಾರೆ, ಬಡವರಿಗೆ ಅಕ್ಕಿ ಹಂಚ್ತಾ ಇದ್ದಾರೆ. ಯಾಕೆ ಕೊಡ್ತಾಯಿಲ್ಲ? ಅದು ಇವತ್ತಿನ ಸಮಸ್ಯೆ ಅಲ್ಲ, ಅದು ಕೇಳಿ, ಇದು ಇವತ್ತಿನ ಸಮಸ್ಯೆ ಅಲ್ಲ, ಅದು ಕರೆಂಟಿನ ಸಮಸ್ಯೆ. ವಿದ್ಯುತ್ಗೆ ಇಷ್ಟಿಷ್ಟು ಟೈಮಿಗೆ ಇಷ್ಟಿಷ್ಟು ಕೊಡಬೇಕು ಅಂತ ಇದೆ. ಮಳೆನೇ ಬರ್ತಾ ಇಲ್ಲ. ಮಳೆನೇ ಬರ್ದು ಹೋದರೆ ನಿಮಗೆ ಕರೆಂಟ್ ಎಲ್ಲಿ ಕೊಡ್ತಾರೆ? ಸರ್ಕಾರ ಏನು ಅವನು ಹುಟ್ಟಿಸ್ತಾನ? ಯಾವ ಸರ್ಕಾರವೂ ಅಷ್ಟೇ, ಕೇಂದ್ರ ಆಗಲಿ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಕರೆಂಟ್ ಇಲ್ಲ ಅನ್ನೋದಕ್ಕೆ ಅವ್ರ ಜವಾಬ್ದಾರಲ್ಲ. ಯಾಕೆಂದ್ರೆ ಮಳೆ ಆದರೆ ತಾನೇ ಕರೆಂಟ್ ಬರೋದು. ಇವತ್ತಿನ 1 ತಿಂಗಳಕ್ಕಾದರೆ ಏನೋ ಸುಧಾರಣೆ ಆದರೆ ಒಳ್ಳೆಯದಾಗುತ್ತೆ. ಹಾಸನದಲ್ಲಿ ಒಂದ್ ಕಡೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ, ಇನ್ನೊಂದ್ ಕಡೆಯಿಂದ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. ನಿಮ್ಗೆ ಯಾರು ಗೆಲ್ಬೇಕು? ನಮಗೆ ಇಬ್ಬರಿಂದನೂ ನಮಗೆ ಅನುಕೂಲ ಇಲ್ಲ ಅಂತ ಅನ್ಸುತ್ತೆ. ನಮಗೆ ಇದರಿಂದ ಹಾಸನಲ್ಲಿ ಇಲ್ಲ ದೇವೇಗೌಡರು ಫ್ಯಾಮಿಲಿ ಬರ್ತಾಯಿದ್ದಾರೆ, ಇಲ್ಲ ಪುಟ್ಟಸ್ವಾಮಿ ಗೌಡರು ಬರ್ತಾಯಿದ್ದಾರೆ. ಹಾಗಾಗಿ ಅವರಿಂದ ಇಲ್ಲಿವರೆಗೂ ಯಾವುದೇ ರೀತಿ ಉತ್ತಮ ಬೆಳವಣಿಗೆಗಳು ಕಂಡಿಲ್ಲ. ನಮಗೆ ಈ ಸಲ ಚೇಂಜ್ ಮಾಡಬೇಕು ಅನ್ನಿಸ್ತಾ ಇದೆ. ನಮಗೆ ಬಹುಜನ್ ಸಮಾಜ ಪಾರ್ಟಿ ಉತ್ತಮ ಅನಿಸುತ್ತೆ. ನಮಗೆ ಖಂಡಿತ ಅವ್ರಿಗೊಂದು ಅವಕಾಶ ಕೊಟ್ಟು ಅವ್ರಿಗೆ ನೋಡಬೇಕು. ಅವ್ರಿಗೆ ಒಂದು ಅವರು ಕೂಡ ಈಗ ಇವರು ಬಹುಜನ್ ಸಮಾಜ ಪಾರ್ಟಿಯಿಂದ ಗಂಗಾಧರ್ ಬನ್ಸ್ ಅವರು ತುಂಬ ರಾಜಕೀಯದಲ್ಲಿ ತುಂಬ ಅನುಭವಿಸ್ತರು. ಅವ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟು ನೋಡಬೇಕಾಗತ್ತೆ. ನಮಗೆ ಬಹುಜನ್ ಸಮಾಜ ಪಾರ್ಟಿನೇ ಬರಬೇಕು ಅಂತ ಆಶಿಸ್ತೀನಿ. ಒಂದ್ ಕಡೆ BJP JDS, ಇನ್ನೊಂದ್ ಕಡೆ ಕಾಂಗ್ರೆಸ್, ಅದೆಲ್ಲದ್ರ ಮಧ್ಯೆ ಬರುತ್ತಾ? ಖಂಡಿತ ಚಾನ್ಸಸ್ ಇದೆ, 100% ಚಾನ್ಸಸ್ ಇದೆ. ನಮಗೆ ಕುಟುಂಬ ರಾಜಕಾರಣ ಬೇಡ. ನಮಗೆ ಅವರಿಂದ ಯಾವುದೋ ಒಂದು ಉತ್ತಮ ಬೆಳವಣಿಗೆ ಕಂಡಿಲ್ಲ ಅಂತ ನಂಗೆ ಅನ್ಸುತ್ತೆ. ನಮಸ್ತೆ, ನಿಮ್ಮ ಹೆಸರು? ನಾಗರತ್ನ. ಆಂಟಿ, ಇವಾಗ ಲೋಕಸಭೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ. BJP ಮತ್ತೆ JDS ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣನ ಕಣಕ್ಕಿಳಿಸಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಇಳಿದಿದ್ದಾರೆ. ಹೊಳೆನರಸೀಪುರ. ಯಾರು ಗೆಲ್ಬೇಕು ನಿಮ್ಗೆ? ಯಾರು ಗೆಲ್ಬೇಕು ಅಂದರೆ, ಯಾರು ಈಗ ಬಡವ್ರಿಗೆ ಅಷ್ಟು ಅನುಕೂಲ ಮಾಡ್ತಾರೆ. ಈಗ ಏನಾಗಿದೆ ಅಂದರೆ ಮೇಡಮ್,
ಇವ್ರಿಗೆ ಮಾತ್ರ ಲೇಡೀಸ್ಗೆ ಬಸ್ಸು ಫ್ರೀ ಮಾಡಿದರು. ಮಕ್ಕಳಿಗೇನೂ ಅನುಕೂಲ ಬರ್ತಾ ಇಲ್ಲ. ನಮ್ಮ ಮಗ ನಮ್ಮ ಮನೆಯವರು ಲೇಬರ್ ದುಡ್ಡು ಪ್ರತಿ ವರ್ಷವೂ ಬರೋದು, ಈ ವರ್ಷ ಬಂದಿಲ್ಲ. ಮಕ್ಳು ಹೆಂಗೆ ಓದಿಸೋದು ಮೇಡಮ್ ನಾವು? ನಮಗೆ ಯಾರು ಮಕ್ಳಿಗೆ ಅನುಕೂಲ ಮಾಡ್ತಾರೆ, ನಮಗೆ ಬಸ್ಸು ಫ್ರೀ ಬೇಡ. ಮಕ್ಳಿಗೆ ಯಾರು ಅನುಕೂಲ ಮಾಡ್ತಾರೆ ಆ ಸರ್ಕಾರ ಬೇಕು. ಹಾಗಾದ್ರೆ ನೀವು ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾರು ಮಕ್ಳಿಗೆ ಅನುಕೂಲಗಳು ಮಾಡ್ತಾರೆ. ಇಲ್ಲಿವರೆಗೂ ಯಾವ ಥರ ಹಾಕ ಬಂದವ್ರೆ ಸರ್, ನಮಗೆ ವಿದ್ಯಾಸಿರಿ ಆಗಲಿ, ಈ ಲೇಬರ್ ಆಫೀಸ್ಗಳ ದುಡ್ಡಾಗಲಿ ನಮ್ಮಂಥ ಬಡವ್ರಿಗೆ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ. ಆ ಥರ ಬೇಕು ಮೇಡಮ್ ನಮಗೆ. ಆ ಥರ ಸರ್ಕಾರದವ್ರು ಯಾರು ಮಾಡ್ತಾರೆ ಅವ್ರು ಬೇಕು. ನಾವು ಈ ಥರ ಅಂತಲೇ ಹೇಳಲ್ಲ. ಯೋಜನೆಗಳು ಸರ್, ನಾವು ಡೈಲಿ ಎಲ್ಲೂ ಹೋಗಲ್ಲ ಸರ್ ಬಸ್ಸಿಗೆ ಓಡಾಡೋಕ್ಕೆ. ಈಗ ಅದೇ ದುಡ್ಡು ನನ್ನ ಮಗನಿಗೆ 25,000 ದುಡ್ಡು ಹಾಕೋರು ಸರ್ ಲೇಬರ್ ಆಫೀಸಿಂದ. ಆಗಿದ್ದಿದ್ರೆ ನನಗೆ ಅರ್ಧ ಫೀಸ್ ಉಳ್ಕೊಳ್ಳೋದಲ್ಲ ಸರ್. ನನಗೆ ಅವಶ್ಯಕತೆ ಇಲ್ಲ ಈ ಥರ ಬಸ್ಸಿಂದ ಯೋಜನೆ ಎಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಳಿಗೆ ಅನುಕೂಲ ಬೇಕು ಸರ್. ಒಂದು ಕೆಲಸ ಆಗಲಿ ಅಂತ ಸರ್ಕಾರ ಬೇಕು. ಒಂದು ಕಾಲ್ ಮಾಡಬೇಕು ಅಲ್ವಾ? ನಮಗ PhD ಮಾಡ್ಯವನೆ, ನಮಗೆ ಯಾವುದೇ ಒಂದು ಅನುಕೂಲ ಇಲ್ಲ. ನಾವು ಜಮೀನು ಮಾರಿ ಮಕ್ಕಳು ಓದಿಸಿದ್ದೀವಿ ಅಂತ ಕಾಲ್ ಮಾಡಿ ತಗೊಳ್ಳೋ ಸರ್ಕಾರ ನಮಗೆ ಬೇಕು. ನಮಗೆ ಅನುಕೂಲ ಬೇಡ, ಹೆಂಗಸ್ರುಗಳಿಗೆ ಅನುಕೂಲ ಬೇಡ. ಕೇಂದ್ರದಲ್ಲಿ ಮೋದಿನೇ ಬರಲಿ. ಮೋದಿ ಉಪಯೋಗ ಮಾಡಿದ್ದಾರೆ ಹಾಗಾದ್ರೆ? ಮಾಡ್ತಾರೆ, ಮುಂದೆ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಐತಿ. ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಬರ್ತಿದ್ದಾರೆ, JDS ನಿಂದ ಇಂತ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ. ಯಾರು ಗೆಲ್ತಾರೆ ಅನ್ಸುತ್ತೆ? ಬಿಜೆಪಿ ಬರುತ್ತೆ. ಬಿಜೆಪಿ ಬರುತ್ತೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಹಾಸನ ಕ್ಷೇತ್ರದ ಬರ್ತಾರೆ. ಹೆಂಗ್ ಹೇಳ್ತೀರಾ ಸರ್? ಬರ್ತಾರೆ, ಅವ್ರು ಬರ್ತಾರೆ. ಅಂದ್ರೆ ಜನ ಇದಿದೆ, ಅಷ್ಟು ಬೆಂಬಲ easy ಆಗಿ ಬೆಂಬಲ ಇದೆ. ಗೆಲ್ತಾರೆ ಅನ್ಸುತ್ತಾ? ಬೆಂಬಲ ಇದ್ದಾರೆ, MLA ಇದ್ದಾರೆ ಇಲ್ಲಿ. ಹಂಗಾರೆ ಎಷ್ಟು ವೋಟ್ ಲೀಡಲ್ಲಿ ಗೆಲ್ತಾರೆ ಸರ್? ಏನ್ ಜಾಸ್ತಿ ಇಲ್ಲ, ಒಂದು 6,000 ಓಟಲ್ಲಿ ಗೆಲ್ಲಬಹುದು. ಅಲ್ಲ, ಕಾಂಗ್ರೆಸ್ ಕಡೆಯಿಂದ ಸಿದ್ದರಾಮಯ್ಯ ಅಷ್ಟೇ ಇಬ್ರು ಒಂದೇ ಅವರು. ಈ ಪಕ್ಷ ಬೇರೆ ಬರ್ಬೇಕು ಅಂತ ಅಕೌಂಟ್ ಆಗಲ್ಲ. ಅದು ಇಲ್ಲಿ MLA ಇರೋದ್ರಿಂದ ಬಿಜೆಪಿ ಬರುತ್ತೆ. ಬಿಜೆಪಿ ದಳ ಎರಡು ಒಂದೇ ಆಗ್ಯಾವಲ್ಲ. ಇಲ್ಲಿದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ರೇವಣ್ಣರು ಪರವಾಗಿಲ್ಲ, ರೇವಣ್ಣನ ಮಕ್ಕಳು ಪರವಾಗಿಲ್ಲ, ಮಾಡ್ಬೋದಾಗಿತ್ತು. ನಮ್ಮ ಬೇಲೂರು ಕ್ಷೇತ್ರದಲ್ಲಿ ಉಳ್ಳಳ್ಳಿ ಸುರೇಶ್ ಅಣ್ಣ ಬಂದರು. ನಿಂಗೇಶ್ ಅಣ್ಣ ನಮ್ಮ ಕ್ಷೇತ್ರ, ನಮ್ಮೂರು ಪಕ್ಕನೇ ನಿಂಗೇಶ್ ಅಣ್ಣ ನಿಲ್ಲಿಸಿದ್ದು ಯಾವುದರಲ್ಲಿ ತಾಲೂಕು ಆಫೀಸ್ ಇದರಲ್ಲಿ. ಅವರು ಹೋದ ಸತಿ ನಮ್ಮ ಇದರಲ್ಲಿ ಏನು ಕೆಲಸ ಮಾಡಲಿಲ್ಲ, ನಮ್ಮ ಸ್ಥಳೀಯರಾದರೂ ಮಾಡಲಿಲ್ಲ. ಈಗ ನಮ್ಮ ಇದರಲ್ಲಿ ಹಾಸನ ಡಿಸ್ಟಿಕಲ್ಲಿ JDS ಬರಲಿ, ತೊಂದರೆ ಏನಿಲ್ಲ. ಡಿಸ್ಟಿಕ್ ಅಲ್ವಾ, ಬೇರೆ ಡಿಸ್ಟಿಕರು ಬಂದ್ಗಿಂತದ್ದು ಗೆಲ್ಲೋದಕ್ಕಿಂತ ನಮ್ಮ ಡಿಸ್ಟಿಕರ್ ನಮಗೆ ಆಗ್ಬೇಕಲ್ಲ. ಒಂದ್ ಕಡೆ JDS ಮತ್ತೆ ಬಿಜೆಪಿ ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಶ್ರೇಯಸ್ ಪಟೇಲ್ ಇದ್ದಾರೆ. ಯಾರು ಬೇಕು ನಿಮ್ಗೆ? ಯಾರು ಬಂದ್ರೆ ಒಳ್ಳೇದ್ ಮಾಡಿದ್ರೆ ಸಾಕು ನಮಗೆ. ನಿಮಗೆ ಯಾರು ಒಳ್ಳೇದ್ ಮಾಡ್ತಾರೆ ಅನ್ಸುತ್ತೆ? ಬಂದವರು ಒಳ್ಳೇದ್ ಮಾಡಿದ್ರೆ ಸಾಕು ನಮಗೆ. ಅಲ್ಲ, ಬಂದವರು ಒಳ್ಳೇದ್ ಮಾಡ್ತಾರೆ ಹೌದು. ಅಲ್ಲ, ನಿಮಗೆ ಒಪಿನಿಯನ್ ಇರುತ್ತಲ್ಲ? ಒಪಿನಿಯನ್ ಯಾರ ಮೇಲೂ ಇಲ್ಲ. ಯಾರ ಮೇಲೂ ಇಲ್ಲ, ಬಂದವರು ಒಳ್ಳೇದ್ ಕೆಲಸ ಮಾಡ್ಕೊಟ್ರೆ ಸಾಕು ಜನಗಳಿಗೆ. ಹಾಗಾದ್ರೆ ಕೇಂದ್ರದಲ್ಲಿ ಯಾರು ಬೇಕು? ಮೋದಿನ ಗಾಂಧಿನ? ನೀವು ಮೋದಿ ಬಗ್ಗೆ ಕೇಳ್ತಿದ್ದೀರಾ? ಅವ್ರ ಬಗ್ಗೆ ಏನು ಹೇಳಲ್ಲ. ಕೆಲವು ಒಳ್ಳೇದು ಮಾಡಿದ್ದಾರೆ, ಸ್ವಲ್ಪ ಕೆಟ್ಟದ್ದು ಮಾಡಿದ್ದಾರೆ. ಕೆಲವು ಜನಗಳಿಗೆ ಒಳ್ಳೇದು ಅಂದರೆ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಈಗ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದರೆ ತುಂಬ ಕೆಲವ್ರು ಜನಕ್ಕೆ ಬಂದಿಲ್ಲ. ಬರೋದನ್ನು ಸ್ವಲ್ಪ ನಿಲ್ಲಿಸಿದ್ದಾರೆ, ಕಮ್ಮಿನೂ ಮಾಡಿದ್ದಾರೆ. ಇವಾಗ ಫಸ್ಟು SSP ಅನ್ನೋ ಸ್ಕಾಲರ್ಶಿಪ್ ತುಂಬ ಜಾಸ್ತಿ ಬರ್ತಾಯಿತ್ತು, ಇವಾಗ 2,000 ಇಳಿಸಿದ್ದಾರೆ. ಅಂದರೆ ಫಸ್ಟ್ 7 ಬರೋದು, ಈಗ 5,000 ಇಳಿಸಿದ್ದಾರೆ. ಅದರಿಂದ ಯಾವ ಫಸ್ಟ್ ಇದೆ ಸರ್ಕಾರ BJP ಸರ್ಕಾರದಿಂದನೇ ಇಳಿಸಿದ್ದು. ಅದರಿಂದ ಆ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ. ಪ್ರೀತಮ್ಗೌಡರು ಹಾಸನದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾರೆ ಮೇಡಮರೇ. ದೇವೇಗೌಡರು ಮಾಡಿಲ್ಲ, ದೇವೇಗೌಡರು ಮಕ್ಕಳು ಏನೂ ಮಾಡಿಲ್ಲ ಇಲ್ಲಿ. ಬಿಜೆಪಿ ಮುಖಂಡರು JDSಗೆ ಸಪೋರ್ಟ್ ಮಾಡುತ್ತಾ ಹಾಗಾದ್ರೆ? ಆಗುತ್ತೆ, ಹೌದಾ? ಗೆಲ್ತಾರೆ ಮೇಡಮರೇ. ನಮ್ಮ ಹೋಟೆಲ್ BJPಗೆ. ಇವಾಗ JDS ಮತ್ತೆ ಬಿಜೆಪಿ ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ, ಒಂದ್ ಕಡೆ ಕಾಂಗ್ರೆಸ್ ನಿಂದ ಶ್ರೇಯಸ್ ಪಟೇಲ್ ಬರ್ತಿದ್ದಾರೆ. ನಿಮ್ಗೆ ಯಾರು ಗೆಲ್ಬೇಕು ಅಂತ ಇಷ್ಟ? ನಮ್ಮ ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಬರ್ಬೇಕಷ್ಟೇ. ಬೇಕಾದಷ್ಟು ಕೆಲಸಗಳಿದ್ದಾವೆ. ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಡಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು, ನೀರಾವರಿ, ರೈತರ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ಎಲ್ಲದಕ್ಕೂ ಅವಕಾಶ, ಪ್ರತಿಯೊಂದಕ್ಕೂ ಗಮನ ಕೊಡಲೇಬೇಕು. ಅವರು ಕೊಟ್ಟು ಈಗಿರೋದಕ್ಕಿಂತಲೂ ಇನ್ನೂ ಉತ್ತಮವಾದ ಮಟ್ಟಕ್ಕೆ ಮಾಡಿದರೆ ಮತ್ತೆ ಮುಂದೆ ಉತ್ತಮವಾಗಿರುತ್ತೆ. ಇಲ್ಲ ಅಂದರೆ ಮತ್ತೆ ಅದೇ ಹೊಸ ಬದಲಾವಣೆ ಅಂತ ಹಂಗೆ ಚೇಂಜ್ ಆಗ್ತಾ ಇರುತ್ತೆ 5 ವರ್ಷಕ್ಕೊಂದ್ಸಲ. ಎಲ್ಲ ಬಯಸ್ತಿದ್ದೀವಿ, ಬದಲಾವಣೆ ಬೇಕು. ಈ ಸಲ ಚಾನ್ಸಸ್ ಇದೆ, ಗೆಲ್ಲೋ ಚಾನ್ಸಸ್ ಇದೆ. ಬಟ್ ಏನಾಗುತ್ತೆ ಅಂತ ಮುಂದೆ ನೋಡಬೇಕು. ಬಿಜೆಪಿ ಮತ್ತೆ JDS ಮೈತ್ರಿ ಇದ್ರು ಗೆಲ್ತಾರೆ ಅಂತ ಅನ್ಸುತ್ತಾ? ಡೌಟ್ ಇದೆ, ಒಳಗೆ ಗುದ್ದಾಟ ಇದೆ. ಡೌಟ್ ಇದೆ. ಬಿಜೆಪಿ JDS ಅಲ್ಲೂ ಇದೆ, ಕಾಂಗ್ರೆಸ್ಸಲ್ಲೂ ಇದೆ. ಮುಂದೆ ಚೇಂಜ್ ಆದರೂ ಆಗ್ಬೋದು. BJP JDS ಗುದ್ದಾಟದಿಂದ ಕಾಂಗ್ರೆಸ್ಸಿಗೆ ಅನುಕೂಲ ಆದರೂ ಆಗ್ಬೋದು. ಲೋಕಸಭೆ ಎಲೆಕ್ಷನ್ ಆಗ್ತಿದೆ,
ಒಂದ್ ಕಡೆಯಿಂದ JDS BJP ಮತ್ತೆ ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಬರ್ತಿದ್ದಾರೆ. ನಿಮ್ಗೆ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಶ್ರೇಯಸ್ ಪಟೇಲ್ರವರು ಕುಟುಂಬ ಹಿಂದೆ ಪುಟ್ಸಾಮ್ಗೌಡರು, ದಿವಂಗತ ಪುಟ್ಸಾಮ್ಗೌಡರು ಈ ಜಿಲ್ಲೆಯಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಸಹಪಾಠಿಗಳಿಗೆ SC ಶ್ರೀಕಂಠಯ್ಯನವರು ಬೀಗರಾಗಿದ್ದರು. ಅವೆರಡೂ ಕುಟುಂಬದ ಹೆಸರು ಈ ಬಾರಿ ಉಳ್ಕೋಬೇಕಾಗಿದೆ. ಹಾಗಾದ್ರೆ ಪುಟ್ಟಸ್ವಾಮಿ ಗೌಡ್ರನ್ನ ನೋಡಿ ನೀವು ಶ್ರೇಯಸ್ ಪಟೇಲ್ಗೆ ವೋಟ್ ಓಟ್ ಹಾಕಬೇಕಾಗಿದೆ. ಏನಕ್ಕೆ ಅಂದರೆ ಈ ಜಿಲ್ಲೆಯಲ್ಲಿ ಒಂದೇ ಕುಟುಂಬಕ್ಕೆ 25-30 ವರ್ಷಗಳ ಕಾಲ ಅಧಿಕಾರ ಕೊಟ್ಟಿದ್ದಾರೆ. ಹಿಂದೆ ಅವ್ರ ಹಿರಿಯವರಿಗೆ ಕೈ ಮುಗಿತಿದ್ರು ಜನ, ಆನಂತರ ಅವ್ರ ಮಗನಿಗೆ ಕೈ ಮುಗಿದ್ರು, ಈಗ ಮೊಮ್ಮಕ್ಕಳಿಗೆ ಕೈ ಮುಗಿಯೋ ಕಾಲ ಬಂದಿದೆ. ಈ ಹಿರಿತನಕ್ಕೆ ಬೆಲೆ ಸಿಗಬೇಕಾಗಿದೆ. ಒಂದೇ ಕುಟುಂಬದಲ್ಲಿ ಅಧಿಕಾರ ಯಾವತ್ತೂ ಸಹಿತ ಉಳಿಬಾರದು. ಅಧಿಕಾರ ಹಂಚಿಕೆ ಆಗಬೇಕು. ಅಧಿಕಾರ ಹಂಚಿಕೆ ಆದಾಗ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಬಡವರಿಗೆ ಅಧಿಕಾರದ ಬೆಲೆ ಗೊತ್ತಾಗುತ್ತೆ. ಒಂದೇ ಕುಟುಂಬದಲ್ಲಿ ಅಧಿಕಾರ ಕೂತಿದ್ರೆ ಅವ್ರು ಯಾರೋ ಗುರುತಿಸ್ಕೊಂಡಿರ್ತಾರೆ, ಅವ್ರ 4 ಜನಕ್ಕೆ ಬಾಲಾಗುತ್ತೆ. ಈಗ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ ಶ್ರೇಯಸ್ ಪಟೇಲ್ ಅಂದ್ರೆ ಅದು ಕುಟುಂಬ ರಾಜಕಾರಣ ಆಗ್ಲಿಲ್ವಾ? ಕುಟುಂಬ ರಾಜಕಾರಣ. ಅವ್ರ ತಂದೆಯನ್ನು ಕಳ್ಕೊಂಡಿದ್ದೇನೆ ಹುಡುಗ. ಅವ್ರ ತಾಯಿ 2 ಬಾರಿ ಸೋತಿದ್ದಾನೆ. ಒಬ್ಬನೇ ಮಗ, ಗಂಡು ಮಗ ಅವ್ರ ಕುಟುಂಬದಲ್ಲಿ ಹುಡುಕ್ತಿರ್ತಕ್ಕಂಥದ್ದು. ಹಾಗಾಗಿ ಅವ್ರ ತಂದೆ, ಅವ್ರ ತಾತ ಪ್ರಧಾನಿ ಆಗಿರಲಿಲ್ಲ, ಇನ್ನೊಬ್ಬ ಅಣ್ಣ MLC ಆಗಿಲ್ಲ, ತಂದೆ ಮಾಜಿ ಸಚಿವರಾಗಿಲ್ಲ, ತಾಯಿ ಜಿಲ್ಲಾ ಪಂಚಾಯತ್ ಸದಸ್ಯರು ಏನೂ ಅಲ್ಲ. ಹಾಗಾಗಿ ಅವ್ರ ಕುಟುಂಬದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಶ್ರೇಯಸ್ ಪಟೇಲ್. ಕೇಂದ್ರದಲ್ಲಿ ಮೋದಿ ಸರ್ಕಾರ ಈ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದೆ. ನಾವು ಅದ್ರ ಬಗ್ಗೆ ಹಸ್ತಕ್ಷೇಪ ಮಾಡಲ್ಲ. ಮೋದಿಯವರು ದೇಶದಲ್ಲಿ ಉಳ್ಕೊತಾರೆ. ಈ ಜಿಲ್ಲೆಯ ರಾಜಕಾರಣಕ್ಕೆ ಶ್ರೇಯಸ್ ಪಟೇಲ್ರವರು ಅತ್ಯಗತ್ಯ. ಓ ದೇವೇಗೌಡ ಮಗ, ಓ ಅವ್ರು ಎಲ್ಲ ತಗ ನಿಲ್ಲದೆ ಅವರು ಅಲ್ವಾ? ಈಗ ಅವರ ಕುಮಾರಸ್ವಾಮಿ ಇರಿಸಬೇಕಂದ್ರೆ BJPಗೆ ಅಲ್ವಾ? ಏನಾಗಬೇಕು ನನ್ನಿಂದ ಈಗ? ಓಟು BJPಗೆ. ಹ್ಞೂ, ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ಅಂತಾರಂದ್ರೆ? ಕಾಂಗ್ರೆಸ್ ಅಂತ ಮಾಡಿದ್ರೆ ಹೆಂಗಸೇ ಮಾಡಿದ್ದಾರೆ, ನಮ್ಮೇ ಮಾಡಿಲ್ಲ. ಪುಕ್ಷಟೆಯ ಈಗ ಮಲ್ಲಿದ್ದರೆಲ್ಲ ಹೋಗಾದ್ರು ಬಸ್ಸಿಗೆಲ್ಲ ತಿರ್ಗಾಡಕ್ಕೆ ಎಲ್ಲೋದ್ರು ಬರ್ನ್ ಮಾಡಿ ಹಾಕ್ಯಾನೆ ವಯ್ಯ ಯಾರು ಸಿದ್ದರಾಮಯ್ಯ ಬರ್ನ್ ಮಾಡಿ ಹಾಕ್ಯಾನೆ. ಕೊನೆಗೆ ಏನು ಇಲ್ದಂಗೆ ಮಾಡಿ ಹೋಗ್ತಾನೆ. ನೋಡಿ ಬಿಜೆಪಿಯಿಂದ ಏನು ಅನುಕೂಲ ಆಗೈತೆ ನಿಮಗೆ? ಹಾಂ, ಬಿಜೆಪಿಯಿಂದ ಏನು ಅನುಕೂಲ ಆಗಿದೆ ಅಂತ ಹೇಳ್ತೀರಾ? BJಪಿಲ್ಲ, ನಮಗೆಲ್ಲ ಅನುಕೂಲ ಐತಿ. ನಾವು ಅದ್ರಾಗ ಸತ್ತು ಹುಟ್ಟಿದ್ದೀವಿ. ಅದೆಲ್ಲ ಜೈಲು ಎಲ್ಲ ಇದ್ದು 30 ತಿಂಗಳು ಜೈಲಾಗಿದ್ದು ಹಿಂದೆ. ನಾವು ದುಡಿಬೇಕು, ನಾವು ತಿನ್ನಬೇಕು, ಅಷ್ಟೇ ನಾವು ತಿಳ್ಕೊಂಡಿರೋದು. ಯಾರು ಗೆಲ್ಲಿ ಯಾರು ಚೆಲ್ಲಿ ಅವರಿಂದ ನಮಗೇನು ಪ್ರಯೋಜನ ಇಲ್ಲ. ಹಂಗಾಗಿ ಎಲೆಕ್ಷನ್ ಕಂಡ್ರೆ ನಮ್ಗಾಗಲ್ಲ. ಏನಾಗ್ತಿದೆ ಏನಾಗ್ತಿದೆ ಹೇಳಿ? ನನಗೆ 9 ವರ್ಷದಿಂದ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಇಲ್ಲಿ ಪಾರ್ಕಲ್ಲಿ ಬಂದು ಕೂತ್ಕೊಳ್ಳೋದು, ಒಂಚೂರು ತಿನ್ನೋದು, ಮನೆ ಕಳೋದು, ಅದೇ ಜೀವನ ಆಗೋಯ್ತು ನಮ್ಮದು. ಏನು ಬೇರೆಯಿಂದ ಏನಾಗಿದೆ ಹೇಳಿ ನೋಡೋಣ? ಬೇರೆಯವರಿಂದ ಏನು ಪ್ರಯೋಜನ ನಾವು ಹಾಕೋದು ಕಾಂಗ್ರೆಸ್ಸೆಯ ಯಾವಲ್ಲೂ. ಅವನು ದೇವೇಗೌಡನರ ಬರಲಿ, ರೇವಣ್ಣರ ಬರಲಿ, ಯಾರ ಬರಲಿ ಕಾಂಗ್ರೆಸ್ಗೆ ಹಾಕೋದು. ನಾವು ಹುಟ್ಟಿದವ ಈ ಸಲ ಕಾಂಗ್ರೆಸ್ಗೆ ಹಾಕೋದು ನಾವು. ಯಾಕೆ ಅಂದರೆ ನಮ್ಮ ಚೊಪ್ಪು ಕೊಡೋ ಕಾಲದಲ್ಲಿ ಇಂದಿರಾ ಗಾಂಧಿ ಅವತ್ತಿನ ಕಾಲ ಸಾಕ್ಬಿಟ್ಲು. ಈ ಜೋಳ ತಂದು ಚಾನಲ್ ಮೇಲೆಲ್ಲ ಕೊಟ್ಟು, ಅದಕ್ಕೆ ನಾವು ನೆನ್ಕೊಂಡಿದ್ದೀವಿ ಅದನ್ನು. ಇವತ್ತು ರಾಜಕೀಯ ಯಾರು ಬರಲಿ ನಮಗೇನು, ನಮ್ಮ ಮನೆಗೇನು ಹೊರಿಸ್ತಾರ? ಈಗ ಏನಾರ ಒಂದು ಕೇಳಕ್ಕೆ ಹೋಗೋ ಕೊಡ್ತಾರೆ ಅವ್ರು ನಮಗೆ? ಅಲ್ಲ ಬೇತಲ್ಕೊಡಪ್ಪ ಹಂಗೆ ಕೇಳ್ದಾನಂತ. ಅವತ್ತಿನ ಬೆಳವಣಿಗೆಯಲ್ಲಿ ನಾವು ರೇವಣ್ಣ ಹತ್ರಕ್ಕೆ ಯಾವುದಕ್ಕೂ ಹೋಗಿಲ್ಲ, ಪುರ್ಸಂಬೋಡ್ ಹತ್ರಕ್ಕೆ ಹೋಗಿತ್ತು ನಾವು. ಪುರ್ಸಂಬೋಡು ನಮ್ಮ ಸೈತ್ ನಮ್ಮ ಮಗ ಮಾಡಬೇಕಾದ್ರೆ ದೊಡ್ಡಕಾಡ್ನೂರಲ್ಲಿ, ಈ ದೊಡ್ಡಕಾಡ್ನೂರಲ್ಲಿ ಸೀಟ್ ಸಿಕ್ಕಿತ್ತಿಲ್ಲ, ಇಲ್ಲಿ ಮಂಗಳೂರಲ್ಲಿ ಸಿಕ್ಕಿತ್ತು. ಪುರ್ಸಂಬೋಡ್ರು ಕಾಲ್ಕೆಲ್ಲ ಓದಿದ್ದು ಅವತ್ತು ದೊಡ್ಡಕಾಡ್ನೂರಿಗೆ ಕಳಿಸ್ಕೊಟ್ರು ನಮ್ಮ ಮಗನಿಗೆ. ಶ್ರೇಯಸ್ ಅವರು ಒಂದು ಸತಿ MLA ನಿಂತು ಸೋತಿದ್ದಾರೆ ಅಂದರೆ ಒಳ್ಳೆ ವ್ಯಕ್ತಿ, ಹಂಗಾಗಿ ಅವ್ರಿಗೆ ಗೆಲ್ಲಬೇಕು. ಕೆಲಸ ಮಾಡ್ತಾರೆ, ಗೆದ್ದರೆ ಹಾಂ ಗ್ಯಾರಂಟಿ ಇದೆ, ಮಾಡ್ತಾರೆ. ಹಂಗಾಗಿ ಅವರೇ ಗೆಲ್ಲಬೇಕು. ನೆಕ್ ಟು ನೆಕ್ ಫೈಟ್ ಇದೆ, ಹೇಳೋಕ್ಕಾಗಲ್ಲ. ಒಟ್ಟಿಗೆ ಆಲ್ಮೋಸ್ಟ್ ಗೆಲ್ತಾರೆ ಅಂತ ಗೆಲ್ಲೋ ವಾತಾವರಣ ಇದೆ ಅಂತ. ಫೈಟ್ ಇದ್ದೇ ಇರುತ್ತೆ. ಯಾರೇ ಗೆದ್ದರೂ ಕಮ್ಮಿ ಅಂತರದಲ್ಲೇ ಗೆಲ್ಲೋದು, ಫೈಟ್ ಚೆನ್ನಾಗಿರುತ್ತೆ. ಒಳನರಸೀಪುರ ಕ್ಷೇತ್ರ ಬಸ್ತಿಹಳ್ಳಿ ಅಲ್ಲೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಎಲ್ಲ ಅರ್ಧ ಇದೆ. ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್, BJP ಮತ್ತು JDS ನಿಂದ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ. ಯಾರು ಗೆಲ್ಬಹುದು? ರೇವಣ್ಣ ಬರ್ಬೋದು ಅಂತ.
ಈಸಿಯಾಗಿ ಗೆಲ್ತಾರಾ? ಈಸಿಯಾಗಿ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಇದರಲ್ಲಿ ಬರ್ಬೋದು ಅಂತ ಇದೈತೆ. ಯಾಕೆ ಪ್ರಜ್ವಲ್ ರೇವಣ್ಣ ಬರಬೇಕು? ಬಂದ್ರೆ ಒಂದು ಸ್ವಲ್ಪ ಇದಾಗುತ್ತೆ, ಹಾಸನದವರೇ ಅಲ್ವಾ ಅಂತ ಇದಾಗುತ್ತೆ. ಈಗಲೂ ಅವರೇ ಅಲ್ವಾ ಇರೋದು? ಏನೇನು ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಏನೋ ನಾವು ನೋಡಿಲ್ಲ, ಇದಾಗಿದ್ದು ಮಾಡ್ತಾರೆ, ಮುಂದೆ ಮಾಡ್ತಾರೆ ಅಂತ ಇದು. ಲೋಕಸಭೆ ಎಲೆಕ್ಷನ್ ಆಗ್ತೈತೆ, ಈ ಕಡೆ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ, ಇನ್ನೊಂದ್ ಕಡೆ ಶ್ರೇಯಸ್ ಪಟೇಲ. ಯಾರು ಗೆಲ್ಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಗೆಲ್ಬಹುದು ಅಂತ ಕಾಣುತ್ತೆ ಕಣವ. ಕಾಂಗ್ರೆಸ್ ಗೆಲ್ಬಹುದು. ನಿಮ್ಗೆ ಯಾರು ಗೆಲ್ಬೇಕು? ನನ್ಗೆ ಯಾರು ಗೊತ್ತಿಲ್ಲ, ಪೊಸಿಷನ್ ಹಂಗೈತೆ ಅಂತ ನಾನು ಹೇಳ್ತಾ ಇರೋದು. ನಮಗೆ ಅಂದರೆ ಮುಂಚೆಯಿಂದ ನಮ್ಮ ಸ್ಥಳೀಯದಲ್ಲಿ JDS ಅಂತ ನಮಗೆ ಅನುಕೂಲ. ಯಾಕೆಂದ್ರೆ ಮುಂಚೆಯಿಂದಲೂ ನಾವು ಅದೇ ನಮ್ಮ ಮಣ್ಣಿನ ಮಗ ಅಂತ ದೇವೇಗೌಡರಿಗೆ ಅಂತ ಬಂದರೆ ನಾವು ಅವ್ರಿಗೆ ಯಾವಾಗಲೂ ಓಟ್ ಹಾಕೋದು ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಅಷ್ಟು ಮೈತ್ರಿ ನಾವು ಯಾರೇ ಆದ್ರೂ ನಮ್ಮ ಲೆಕ್ಕಾಚಾರ ಅಂದ್ರೆ ದೇವೇಗೌಡರಿಗೆ ಅಂತ ನಾವು ಹೇಳ್ಬೋದು. ಏನು ಎತ್ತ ಆಗುತ್ತೆ, ನಾವು ಬಂದಿರೋದು ಗೆದ್ದಿರೋದೇ ಹಾಸನದಲ್ಲಿ ಒಂದೇ ಕಾಂಗ್ರೆಸ್ಸು. ನಮ್ಮ ಮೂಲತಃ ಮುಂದೆ ಅರಸೀಕೆರೆ ಶಿವಲಿಂಗೌಡರ ಕ್ಷೇತ್ರ. ಶಿವಲಿಂಗೌಡರು ಗೆದ್ದಿದ್ದಾರೆ. ಆದರೂ ಇಲ್ಲಿ BJP ಎರಡು ಇದೆ, BJP ಇದೆ, ಮತ್ತೊಂದು ಇದೆ JDS ಇದ್ದಾವೆ. ಆದರೂ ಫೈಟ್ ಇದೆ ಅಂತಲೇ ಹೇಳ್ಬೋದು. ಯಾರು ಗೆಲ್ಬಹುದು ಅನ್ಸುತ್ತೆ? ಗೆಲ್ಬೋದು ಅಂತಂದರೆ ಹೇಳಕ್ಕೆ ಹೋದರೆ ಪ್ರಜ್ವಲ ಗೆಲ್ತಾರೆ. ಪ್ರಜ್ವಲ ಗೆಲ್ಲೋದು. ಪ್ರೀತಮ್ ಗೌಡ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು ಪ್ರಜ್ವಲ್ ಅವ್ರದ್ದು ಭವಿಷ್ಯ. ಮಾಡ್ತಾರೆ ಅನ್ಸುತ್ತಾ? ಮಾಡ್ತಾರೆ, ಏಕೆಂದ್ರೆ ಮೋದಿ ಅವರ ನಾಯಕತ್ವನ ನೋಡಲೇಬೇಕು. ಅವರು ಒಪ್ಪಿ ಮೋದಿಯವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ದೇಶದಲ್ಲಿ BJP ಸಪೋರ್ಟ್ ಮಾಡ್ತಾರೆ ಅಂತ JDSಗೆ ನಂಬಿಕೆ ಇದೆ. ಮಾಡ್ಬೋದು, ಹಾಸನದಲ್ಲಿ ಮಾಡ್ತಾರೆ.